ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ಗೆ ಸುಸ್ವಾಗತ. ಏನಿವತ್ತು ಕ್ಯಾಲ್ಸಿನ ಇಟ್ಕೊಂಡು ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅಂದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ಕ್ಯಾಲ್ಸಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ಯೂಬ್ ರೂಟ್ನ ತೆಗೆಯೋದು, ಅಂದರೆ ಕ್ಯೂಬ್ ರೂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 27ದು ಕ್ಯೂಬ್ ರೂಟ್ 3, 64ದು ಕ್ಯೂಬ್ ರೂಟ್ 4, ಈ ಥರ ಕ್ಯೂಬ್ ರೂಟ್ಸ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ವಿತೌಟ್ ಕ್ಯಾಲ್ಸಿ. ಆದರೆ ಡೆಸಿಮಲ್ ನಂಬರ್ಸ್ ಬರುತ್ತೆ ಒಂದೊಂದು ಕ್ಯಾಲ್ಕುಲೇಷನಲ್ಲಿ. ಫಾರ್ ಎಕ್ಸಾಂಪಲ್ ಸೆಕೆಂಡ್ PUC ಚಾಪ್ಟರ್ ನ್ಯೂಕ್ಲಿಯಸಲ್ಲಿ ರೇಡಿಯಸ್ ಆಫ್ ದ ನ್ಯೂಕ್ಲಿಯಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಆ ಕಾನ್ಸ್ಟೆಂಟ್ ಫಾರ್ಮುಲಾದಲ್ಲಿ A⁻1/3 ಅಂದರೆ ಅಟಾಮಿಕ್ ಮಾಸ್ ಪವರ್ 1/3 ಅಂದರೆ ಕ್ಯೂಬ್ ರೂಟ್. ಅಟಾಮಿಕ್ ಮಾಸ್ ಯಾವುದೇ ನಂಬರ್ ಕೊಟ್ಟರು ಅದ್ರ ಕ್ಯೂಬ್ ರೂಟ್ ತೆಗಿಬೇಕಾದ್ರೆ ಕ್ಯಾಲ್ಸಿ ಇಲ್ಲದೆ ತುಂಬ ಕಷ್ಟಪಡ್ತಾರೆ ಎಲ್ಲ ಸ್ಟೂಡೆಂಟ್ಸು. ಆದ್ದರಿಂದ ಹೇಗಿದ್ದರೂ ಬೋರ್ಡ್ ಎಕ್ಸಾಮ್ಗೆ ಕ್ಯಾಲ್ಸಿ ಅಲೋ ಇರೋದ್ರಿಂದ ಕ್ಯಾಲ್ಸಿಲಿ ಕ್ಯೂಬ್ ರೂಟ್ನ ಈಸಿಯಾಗಿ ಹೇಗೆ ತೆಗಿಯೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು ಪರ್ಫೆಕ್ಟ್ ಕ್ಯೂಬ್ನ ಫಸ್ಟು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಪರ್ಫೆಕ್ಟ್ ಕ್ಯೂಬ್ 27 ಅಂತ ತೊಗೊಳ್ಳೋಣ. ಈ 27 ಕ್ಯೂಬ್ ರೂಟ್ ನಮಗೆಲ್ಲರಿಗೂ ಗೊತ್ತಿದೆ 3. ಬರೀ ಎಕ್ಸಾಂಪಲ್ಗೋಸ್ಕರ ಇದನ್ನು ತೊಗೊಂಡ್ರೆ ಫಸ್ಟ್ ಯಾವಾಗಲೂ ಸ್ಕ್ವೇರ್ ರೂಟ್ ಸಿಂಬಲ್ ಇದೆಯಲ್ಲ ಇದನ್ನು 2 ಟೈಮ್ಸ್ ಪ್ರೆಸ್ ಮಾಡಬೇಕು. 1 2 ಮತ್ತು ನೆಕ್ಸ್ಟು ಇಂಟು ಮಲ್ಟಿಪ್ಲಿಕೇಶನ್ ಬಟನ್ನ ಒಂದು ಸತಿ, ಮತ್ತು ಸ್ಕ್ವೇರ್ ರೂಟ್ ಬಟನ್ನ 2 ಟೈಮ್ಸ್, ಮತ್ತು ಇಂಟು ಬಟನ್ 1 ಟೈಮ್, ಸ್ಕ್ವೇರ್ ರೂಟ್ ಬಟನ್ ಈಗ 4 ಟೈಮ್ಸ್. ಕೇರ್ಫುಲ್ಲಾಗಿ ಕೌಂಟ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಇಂಟು 1 ಟೈಮ್ಸ್. ನೆಕ್ಸ್ಟ್ ಈಗ ಈ ಸ್ಕ್ವೇರ್ ರೂಟ್ ಸಿಂಬಲ್ 8 ಟೈಮ್ಸ್. 1 2 3 4 5 6 7 8. ಈಗ ಇಂಟು ಹೊಡೆಯೋಂಗಿಲ್ಲ, ಯಾಕಂದರೆ 3 ಸ್ಟೆಪ್ಸಲ್ಲಿ ಮಾತ್ರ ಇಂಟುನ ಯೂಸ್ ಮಾಡಬೇಕು. ಈಗ ಮಲ್ಟಿಪ್ಲಿಕೇಶನ್ ಬಟನ್ನ ಯೂಸ್ ಮಾಡೋವಾಗಿಲ್ಲ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಹೊಡಿಬೇಕು. ನಾವು ತಗೊಂಡಿದ್ದ ನಂಬರ್ ಯಾವುದು 27, ಬಂದಿರೋ ನಂಬರ್ ಯಾವುದು 2.99. ಅಂದರೆ 2.99 ಅಂದರೆ ಅಪ್ರಾಕ್ಸಿಮೇಟ್ ಈಕ್ವಲ್ ಯಾವುದಾಗಿರುತ್ತೆ 3 ಆಗಿರುತ್ತೆ. ಇದೇ ರೀತಿ ಇದು ಪರ್ಫೆಕ್ಟ್ ಕ್ಯೂಬ್ ಆಯಿತು. ಇಂಪರ್ಫೆಕ್ಟ್ ಕ್ಯೂಬ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ 4.56. ಈ 4.56 ಅನ್ನೋ ಡೆಸಿಮಲ್ ನಂಬರ್. ಈ ಥರ ನಂಬರ್ಸ್ ಹೇಳಿದ್ದೀನಿ ಈಗಾಗಲೇ ಎಲ್ಲಿ ಕ್ಯಾಲ್ಕುಲೇಷನ್ ಯೂಸ್ ಆಗುತ್ತೆ ಅಂತ. ಇದಕ್ಕೆ ಫಸ್ಟ್ ಸ್ಟೆಪ್ 2 ಟೈಮ್ಸ್ ಸ್ಕ್ವೇರ್ ರೂಟ್, 1 ಟೈಮ್ ಮಲ್ಟಿಪ್ಲಿಕೇಶನ್, 2 ಟೈಮ್ಸ್ ಸ್ಕ್ವೇರ್ ರೂಟ್, 1 ಟೈಮ್ ಮಲ್ಟಿಪ್ಲಿಕೇಶನ್, 1 2 3 4 ಟೈಮ್ಸ್ ಸ್ಕ್ವೇರ್ ರೂಟ್, ಅಗೈನ್ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ 8 ಟೈಮ್ಸ್ ಸ್ಕ್ವೇರ್ ರೂಟ್ ಸಿಂಬಲ್ 4 5 6 7 8. ನೆಕ್ಸ್ಟ್ ಲಾಸ್ಟ್ ಅಟ್ ದ ಎಂಡ್ ಈಸ್ ಈಕ್ವಲ್ ಟು ಆನ್ಸರ್ 1.658. ಪಾಯಿಂಟ್ ಆದಮೇಲೆ 3 ನಂಬರ್ಸ್ನ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಕ್ಕಿರುತ್ತೆ ನಮಗೆ. ಈ ರೀತಿ ಈಸಿಯಾಗಿ ಕ್ಯೂಬ್ ರೂಟ್ ನಂಬರ್ಸ್ನ ಕ್ಯಾಲ್ಸಿನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು. ಇದೇ ರೀತಿ ಯೂಸ್ಫುಲ್ಲಾಗಿರೋ ಟ್ರಿಕ್ಸ್ ಹಾಗೂ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.